ಏನು ಮಲೆ ಮಹದೇಶ್ವರ ಬೆಟ್ಟದ ನಾಗಮಲೆಯಲ್ಲಿ 10 ವರ್ಷದ ಬಾಲಕನ ಒಂದು ಚಿರತೆ ಸಾಯಿಸಿದೆ. ಈಗಾಗಲೇ ಆ ಚಿರತೆನ ಹಿಡಿದಿವಿ ಅಂತ ಇವತ್ತು ಹೇಳ್ತಾ ಇದ್ದಾರೆ. ಅದೇ ಚಿರತೆ ಇವತ್ತು ಅದೇ ಬೇರೆ ಚಿರತೆನ ಅದೇ ಚಿರತೆ ಬೆಳಿಗ್ಗೆ ಒಂದು ಚಿರತೆಯಲ್ಲಿ ಕಾಣಿಸ್ಕೊಂಡಿದೆ. ಹಾಗಾಗಿ ಚಿರತೆಗಳು, ಹುಲಿಗಳು, ಆನೆಗಳು ನಾವು ಬೇಡ ಅನ್ನಲ್ಲ. ಅವು ಪ್ರಾಣಿಗಳು ಬದುಕಕ್ಕೆ ಹಕ್ಕಿದೆ ಅವ್ರಿಗೆ. ನಾವು ಯಾವತ್ತೂ ಕಾಡು ಪ್ರಾಣಿಗಳಿಗೆ ನಮ್ಮದು ವಿರೋಧ ಇಲ್ಲ. ಆದರೆ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡಬಾರ್ದು. ಜೊತೆಗೆ ರೈತರು ಬೆಳೆದ ಬೆಳೆಗಳನ್ನು ನಾವು ಹಾಳು ಮಾಡಬಾರ್ದು. ಅದಕ್ಕೆ ವಿರೋಧ ಹೊರತು ಅದು ಯಾರು ಅದಕ್ಕೆ ವ್ಯವಸ್ಥೆಯ ವಿರೋಧ. ನಮಗೆ ಪ್ರಾಣಿಗಳ ವಿರೋಧ ಅಲ್ಲ. ಪ್ರಾಣಿಗಳಿಗೆ ಒಳ್ಳೆಯವ ಕೆಟ್ಟವ ಅಂತ ಗೊತ್ತಿರಲ್ಲ. ಹಾಗಾಗಿ ಪ್ರಾಣಿಗಳ ಪ್ರಿಯರೇ, ಕಾಡಿನ ಪ್ರಿಯರೇ ನಾವು. ಆದರೆ ವ್ಯವಸ್ಥೆ ಇಲ್ಲಿ ಒಂದು ಕಡೆ ಬೇಕಾದಷ್ಟು ದುಂದು ವೆಚ್ಚ ಮಾಡಿ ನಮ್ಮ ಟ್ಯಾಕ್ಸ್ ಹಣದಲ್ಲಿ ನಾವು ಸಂಬಳ ಕೊಡ್ತಾ ಇದ್ದೀವಿ. ಯಾತಕ್ಕೆ ಇವರಿಗೆ? ಕಾಡು ಕಾಯೋಕ್ಕೆ, ಕಾಡು ರಕ್ಷಣೆ ಮಾಡೋಕ್ಕೆ, ಪ್ರಾಣಿಗಳ ರಕ್ಷಣೆ ಮಾಡೋಕ್ಕೆ. ನಮ್ಮ ಹೊಲಕ್ಕೆ ಯಾಕೆ ಬರಬೇಕು? ಈಗ ನೋಡಿ, ನಾಗಮಲೆಗೆ 16ನೇ ಶತಮಾನದಿಂದ ಹೋಗ್ತಾ ಇದ್ದಾರೆ. ಯಾವತ್ತೂ ಇಲ್ಲ, ಇವತ್ತು ಆಗ್ತಾ ಇದ್ರೆ ಎಲ್ಲೋ ಕಚ್ಚಿರೋ ಹುಲಿ, ಎಲ್ಲೋ ಕಚ್ಚಿರೋ ಚಿರತೆ, ಎಲ್ಲೋ ಬೋನು ಬಿದ್ದಿರೋ ಚಿರತೆನ ತಗೊಂಬಂದು ಮಹದೇಶ್ವರ ಬೆಟ್ಟಕ್ಕೆ ಬಿಡ್ತಾ ಇದ್ದಾರೆ. ಆಗ ಅಲ್ಲಿರೋ ಚಿರತೆಗಳು ಬರಲ್ಲ. ಹೊರಗಡೆ ಎಲ್ಲಿ ಮಾನವನ ಮೇಲೆ ಅಟ್ಯಾಕ್ ಮಾಡಿದೆ ಆ ಚಿರತೆ, ಹುಲಿ, ಆನೆಗಳೇ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡೋದು. ಹಾಗಾಗಿ ಅರಣ್ಯ ಇಲಾಖೆಯವರು ಮಲೆ ಮಹದೇಶ್ವರ ಬೆಟ್ಟ ಏನು ಟೈಗರ್ ರಿಸರ್ವ್ ಮಾಡಕ್ಕೆ ಹೊರಟಿದ್ದಾರೆ. ಜೊತೆಗೆ ಅಲ್ಲಿನ ಏನು ಜನ ಇದ್ದಾರೆ ಅವ್ರನ್ನ ಹೊರಗಡೆ ದಬ್ಬಬೇಕಾಗಿದೆ. ಜೊತೆಗೆ ಅಲ್ಲಿಗೆ ಏನು ಭಕ್ತರುಗಳು ಹೋಗಬಾರ್ದು ನಾಗಮಲೆ ಮಹದೇಶ್ವರ ಬೆಟ್ಟಕ್ಕೆ ಒಂದು ಹುನ್ನಾರ ನಡೀತಾ ಇದೆ. ಹುನ್ನಾರಕ ನಿಲ್ಲಿಸ್ಬೇಕು ಸರ್ಕಾರ. ಏನು ಏನು ಈಗಾಗಲೇ ಏನು ಮಾಡಿದ್ರೆ ಪುನಃ ಅಲ್ಲಿ ಹೊರಗಡೆಯಿಂದ ತಂದ ಚಿರತೆಗಳನ್ನ ನೋಡಿ ಇರೋ ಚಿರತೆಗಳನ್ನ ಅಲ್ಲಿ ಕಾಪಾಡಬೇಕು. ಜೊತೆಗೆ ಮನುಷ್ಯರ ಮೇಲೆ ಅಟ್ಯಾಕ್ ಮಾಡೋಂಥ ತಡಿಬೇಕು. ಇಲ್ಲವಾದರೆ ಈಶ್ವರ್ ಖಂಡ್ರೆ ಅವರೇ ಉಗ್ರ ಹೋರಾಟ ಮಾಡೋದು. ನಾವು ಈಗಾಗಲೇ ಹೇಳಿದ್ವಿ ನಿಮ್ಗೆ ಅವಿವೇಕ ಏನು ಕರೆದೀವಿ, ಮರ್ಯಾದೆ ಇಲ್ಲ. ಯಾವನೋ ಒಬ್ರು ಹೇಳ್ಬಿಡ್ತಾನೆ, ಈಗ ಶಸ್ತ್ರ ಸಿಕ್ಕಿದೆ ನಮ್ಮ ಸಂತ ಹರಣ ಮಾಡಬೇಕು ಅಂದ್ರೆ ಅದು ಬಾಯ್ಬೇಕು ಅಂತ ಹೇಳ್ಬಿಟ್ರು. ಯಾರೋ ಹೇಳ್ತಾರೆ. ಅದೆಲ್ಲ ಕೂತ್ಕೊಂಡು ಸೂಕ್ಷ್ಮವಾಗಿ ಮಹದೇಶ್ವರ ಬೆಟ್ಟದಲ್ಲಿ ಒಂದು ವಾರ, ಬಂಡೀಪುರದಲ್ಲಿ 1 ವಾರ, ಬಿಆರ್ಟಿಲಿ 1 ವಾರ ಇದ್ದು ಇಡೀ ಚಾಮರಾಜನ ಸರ್ವೆ ಮಾಡಿ. ನಾವು ಇಲ್ಲಿ ಬಂದಿರೋ ಊರು ಕಾಳಿಕಂಬ ಕಾಲನಿ. ದನಗಳು ಬಿಡೋಣ ಅಂತಾರೆ ಒಳಗಡೆ. ಯಾರಪ್ಪಂದು ಕಾಡು? ಯಾರ್ದ್ರಿ ಕಾಡು? ನಾಳೆಯಿಂದ ಕಾಡೊಳಗೆ ಬಂದ ದನಗಳಿಗೆ ರೈತರು ತೊಂದರೆ ಕೊಟ್ಟರೆ ನಾವು ಸುಮ್ಮನಾಗಲ್ಲ. ಅರಣ್ಯ ಇಲಾಖೆ ನೌಕರರು, ನೀವು ಪಬ್ಲಿಕ್ ಸರ್ವೆಂಟ್ಗಳು. ಆಗ ಈ ಥರ ಎಲ್ಲ ರೈತ ಪ್ರಭುಗಳಿಗೆ, ಪ್ರಜಾಪ್ರಭುಗಳಿಗೆ ತೊಂದರೆ ಕೊಟ್ಟರೆ ಮುಂದಿನ ದಿನದಲ್ಲಿ ಸರಿಯಾದ ಕ್ರಮನ ನಾವು ವಹಿಸ್ಬೇಕಾಯ್ತು ಅಂತ ಎಚ್ಚರಿಸ್ತಾ, ಏನು ಅರಣ್ಯ ಖಂಡ್ರೆ, ಈಶ್ವರ್ ಖಂಡ್ರೆ ಅವ್ರಿಗೆ ನಾವು ಹೇಳೋದು, ಇನ್ನು ಮುಂದೆ ಏನು ಪ್ರಾಣಿಗಳ ಮೇಲೆ ಅಟ್ಯಾಕ್ ಮಾಡೋದು ಮತ್ತು ನಮ್ಮ ರೈತ ಬೆಳೆದ ಬೆಳೆಗಳ ಮೇಲೆ ಅಟ್ಯಾಕ್ ಮಾಡೋದು, ಅದನ್ನ ಬೆಳೆ ನಾಶ ಮಾಡೋ ಕೆಲಸ ಆದರೆ ನಾವು ಸುಮ್ಮನಾಗಲ್ಲ. ಅದಕ್ಕಾಗಿ ಅವರು ಸಂಬಳ ಕೊಡ್ತಾ ಇರೋದು. ನಿಮಗೂ ಅಲ್ಲಿ ಕೂರಿಸಿರೋದೇ ಅದಕ್ಕಾಗಿ ನಾವು. ಹಾಗಾಗಿ ಇವೆಲ್ಲ ವ್ಯವಸ್ಥೆನ ಒಂದು ಒಳ್ಳೆ ಜಾರಿಗೆ ತನ್ನಿ ಅಂತ ನಾನು ಒತ್ತಾಯಿಸ್ತೀನಿ. ಮತ್ತು ನಮ್ಮ